ದುಡ್ಡು ಮಾಡೋದು ಅಂತ ಗೊತ್ತಾಯ್ತು. ಸರಿ ಅಂತ ಅಂದ್ಬಿಟ್ಟು ನನ್ನ ಟ್ಯಾಲೆಂಟ್ ಇದ್ದಿದ್ದು ಸೈನ್ಸ್ ಪ್ರಾಜೆಕ್ಟ್ಸು ಮತ್ತೆ ಈ ಡ್ರಾಯಿಂಗು ಆರ್ಟ್ಸು ಇದ್ದಿದ್ದು ಶುರು ಮಾಡಿದೆ ಸರ್. A to C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸು. ಸ್ಟಾರ್ಟಿಂಗ್ ಏನಿಲ್ಲ, ಪೆನ್ಸಿಲ್ ಡ್ರಾಯಿಂಗ್ ಮಾಡೋದು ಹೆಂಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಹೇಳ್ಕೊಡೋಕೆ ಶುರು ಮಾಡಿದೆ. ವ್ಯೂಸ್ ಬರ್ತಿರ್ಲಿಲ್ಲ. ನಾನು ಯೋಚನೆ ಮಾಡ್ತಿದ್ದೆ ಏನು ಗುರು ಬರ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಫಸ್ಟ್ ಶುರು ಮಾಡಿದ್ದು ಡ್ರಾಯಿಂಗ್ಸು. ನೆಕ್ಸ್ಟ್ ಪೇಪರ್ ಕ್ರಾಫ್ಟ್ ಮಾಡಿದೆ ಇದರಲ್ಲೇ, ಅದು ಅಷ್ಟು ಓಡಲಿಲ್ಲ. ನೆಕ್ಸ್ಟ್ ಬಲೂನ್ ಮಾಡಿದೆ, ಬಲೂನ್ ರಿಲೇಟೆಡ್ ಕ್ರಾಫ್ಟ್ಸು, ಅದು ಅಷ್ಟು ಓಡಲಿಲ್ಲ. ಗ್ರೀಟಿಂಗ್ಸ್ ಮಾಡಿದೆ, ಇಯರ್ ಎಂಡ್ ಇತ್ತು, ಸ್ವಲ್ಪ ಓಡೋಕೆ ಶುರು ಆಯ್ತು. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದೆ ಸರ್, DC ಮೋಟರ್ ಇಟ್ಕೊಂಡು. ಸಣ್ಣ ಮೋಟರ್ ನಿಮ್ಗೆ ತೋರಿಸ್ತೀನಿ. ಅದೊಂದು DC ಮೋಟರ್ ಇದೆ ಇಲ್ಲಿ. ಇದು ನೋಡಿ, ಇದಕ್ಕೆ DC ಮೋಟರ್ ಅಂತ ಕರಿತೀವಿ. ಗೊತ್ತು. ಇದು ಒಂದು ಸಣ್ಣ ಮೋಟರ್ ಸರ್ ಇದು. ಈ ಮೋಟರ್ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದೆ. ನೀವು ಮನೇಲೆ ಫ್ಯಾನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ಪುಟಾಣಿ ಫ್ಯಾನ್ ಸರ್ ಅದು. ಆ ಫ್ಯಾನ್ಗೆ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬಂತು. 1 ಲಕ್ಷ? ನಾನು ಅನ್ಕೊಂಡು ಏನ್ 30 ರೂಪಾಯಿ ಇಟ್ಕೊಂಡ್ಬಿಟ್ಟು 1 ಲಕ್ಷ ವ್ಯೂಸ್ ಬಂತಲ್ಲ ಅಂತ ಅಂದ್ಬಿಟ್ಟು ನನಗೆ ಅವಾಗ ಅರ್ಥ ಆಗ್ಲಿಲ್ಲ. ಇನ್ನು ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಇದನ್ನೇ ಇಟ್ಕೊಂಡು ಮತ್ತೊಂದು ಪ್ರಾಜೆಕ್ಟ್ ಮಾಡಿದೆ, ಅದನ್ನೂ ಓಡ್ತು. ಅವಾಗ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಇದ್ರ ರಿಲೇಟೆಡ್ ಏನ್ ಪ್ರಾಜೆಕ್ಟ್ ಮಾಡಿದ್ರು ಓಡುತ್ತೆ ಅಂತ ಅಂದ್ಬಿಟ್ಟೆ. ಅದಾದ್ಮೇಲೆ ಸರ್ A to C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸು ಈ DC ಮೋಟರ್ಸ್ ಅಲ್ಲಿ ಏನೇನ್ ವಿಡಿಯೋ ಮಾಡ್ಬೋದಲ್ಲ ಎಲ್ಲ ಯೋಚನೆ ಮಾಡಿ ಮಾಡಿ ಶುರು ಮಾಡಿದ್ವಿ. 2015 ಶುರು ಆಗಿ ಚಾನಲ್ 16-17 ಅನ್ನಷ್ಟರಲ್ಲಿ 14 ಮಂತ್ಸ್ ಅನ್ಸುತ್ತೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಕ್ಕೆ. 14 ತಿಂಗಳು ಬೇಕಾಯ್ತು. 1 ಲಕ್ಷ ಕ್ರಾಸ್ ಆಯ್ತು. 1 ಲಕ್ಷದಿಂದ ಮತ್ತೆ ಟಪ್ 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 ಅಂತ ಏರಕ್ಕೆ ಶುರು ಆಯ್ತು. ಯಾಕೆಂತಂದ್ರೆ ಗೊತ್ತಾಯ್ತು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಕಲ್ತಿದ್ದೇನು ಅಂತಂದ್ರೆ, ಇದನ್ನ ಸ್ಟಾರ್ಟ್ ಮಾಡಿದಾಗ ಓಡುತ್ತೆ ಅಂತಲ್ಲ, ನಾವು ಟ್ರೈ ಮಾಡಕ್ಕೆ ರೆಡಿ ಇರಬೇಕು. ಪ್ರಯೋಗ. ಓಕೆ, ಸೊ ಹಾಗಾಗಿ A to C ಬಿಲ್ಡ್ ಆಯ್ತು. ಇವತ್ತಿಗೆ ಸುಮಾರು 1 ಮಿಲಿಯನ್ಗಿಂತ ಜಾಸ್ತಿ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ಗೆ ಗೊತ್ತಿದ್ದಂಗೆ ಬರೀ ಸಣ್ಣ ಮೋಟರಿಂದ ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೆ ಒಂದು 15-20 ಲಕ್ಷ ರೂಪಾಯಿ ಮಾಡಿರ್ಬೋದು. 30 ರೂಪಾಯಿ DC ಮೋಟರ್ ಇಟ್ಕೊಂಡು 15-20 ಲಕ್ಷ ಆರಾಮಾಗಿ ಮಾಡಿದೀವಿ ಸರ್. ಯಾಕೆಂದ್ರೆ ಅಷ್ಟು ಪ್ರಾಜೆಕ್ಟ್ಸ್ ಇದೆ ನಮ್ಮ ಚಾನಲ್ ಅಲ್ಲಿ. ನೀವು ಆಮೇಲೆ ಬೇಕಾದ್ರೆ ಒಂದು ವಿಡಿಯೋ ರನ್ನಿಂಗ್ ತೋರಿಸ್ತೀನಿ, ಅಷ್ಟು ಪವರ್ಫುಲ್. ಈ ಜರ್ನಿ ಶುರು ಆಯ್ತು. ಈಗ ಮೇಡಮ್ ಕೂಡ ಅದಕ್ಕೆ ಬಂದಿರಂಗಿದ್ದಾರೆ. ಸೊ ಇದಾಯ್ತು A to C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್. ಮತ್ತೆ ಮೇಡಮ್ ಅವರು ರಂಗೋಲಿಲಿ ಚೆನ್ನಾಗಿದ್ರು, ಮೆಹಂದಿ ಹಾಕೋದ್ರು ಚೆನ್ನಾಗಿದ್ರು. ನಾನು ಹೇಳ್ತೆ ಸರಿ ಹಂಗಿದ್ರೆ ಒಂದು ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ ಶುರು ಮಾಡಿ ಅಂತಂದೆ. ರಂಗೋಲಿ ಹಾಕಕ್ಕೆ ಶುರು ಮಾಡಿದ್ರು, ಮೆಹಂದಿ ಹಾಕಕ್ಕೆ ಶುರು ಮಾಡಿದ್ರು. ಬರ್ತಾ ಬರ್ತಾ ಏನ್ ಗೊತ್ತಾಯ್ತು, ಈ ಮನೇಲಿ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಮಾಡ್ತಾರಲ್ಲ, ಡೆಕೋರೇಷನ್ ಐಟಮ್ಸ್, ಅದನ್ನ ಮಾಡಕ್ ಶುರು ಮಾಡಿದ್ರು. ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಸ್ಕೇಲ್ ಅಪ್ ಆಯ್ತು ನೋಡಿ ಸರ್ ಈ ಚಾನಲ್ ಚೆನ್ನಾಗಿ. ಸೊ ಇಲ್ಲಿ ಏನು ಮನೆಯಲ್ಲಿ ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಮಾಡೋದು ಹೆಂಗೆ ಅದು ಇದು ಮಾಡಕ್ ಶುರು ಮಾಡೋಲ್ಲ, ಅಲ್ಲಿಂದ ಈ ಚಾನಲ್ ಸ್ಕೇಲ್ ಅಪ್ ಆಯ್ತು. ಸೊ ಇದು ಸವಿತಾ ಆರ್ಟ್ ಅವ್ರದ್ದು. ದತ್ತಾ ಬೇರೂರ್ದಂತೂ ನಿಮ್ಗೆ ಗೊತ್ತೇ ಇದೆ, 2 ಸ್ಟೋರೀಸ್.